ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೀವು ಎಷ್ಟೊಂದು ಜನ ಯೋಚನೆ ಮಾಡುತ್ತಿರುತ್ತೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಪ್ಪ ಬರುತ್ತೆ ಅಂತ. ಕೆಲವರು ಯೋಚನೆ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆ ಅಡಿ 4,000 ರೂಪಾಯಿ ಹಾಕುತ್ತಾರಾ ಅಥವಾ 6,000 ರೂಪಾಯಿ ಹಾಕ್ತಾರಾ ಅಂತಾನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡುತ್ತಿದ್ದೀರಲ್ಲ, ನಿಮಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಒಂದು ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮೀಡಿಯಾಗೆ. ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕಾಯ್ದಿದೆ. ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಬೇರೆ ಗ್ಯಾರಂಟಿ ಯೋಜನೆಗಳು ಯಾರ್ಯಾರು ಉಪಯೋಗಿಸುತ್ತಿದ್ದೀರಾ ಎಲ್ಲ ಗ್ಯಾರಂಟಿ ಕೂಡ ಒಂದು ಕಂಟಕ ಬರೋ ಸಾಧ್ಯತೆ ಕೂಡ ಇದೆ. ಅದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಎಲ್ಲರೂ ಕೂಡ ವೇಟ್ ಮಾಡಿ ಸಾಕಾಗಿಬಿಟ್ಟಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಪ್ಪ ಬರುತ್ತೆ ಅಂತ. ಯಾಕೆ ಅಂದರೆ ಎಷ್ಟೊಂದು ಜನ ಹಬ್ಬ ಮಾಡಬೇಕು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಈ ಹಣನ ಯೂಸ್ ಮಾಡಿಕೊಂಡು ಅಂತಾನೂ ಕೂಡ ವೇಟ್ ಮಾಡುತ್ತಿದ್ದೀರಾ. ಆದರೆ ಇವಾಗ ಕ್ಲಿಯರ್ ಕಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಹಾಕುತ್ತಿಲ್ಲ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾರು ವೇಟ್ ಮಾಡುತ್ತಿದ್ದೀರಾ ನಿಮಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಇದೆ ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅಂತ. ಇದರ ಬಗ್ಗೆ ಇವಾಗ ತಿಳಿಸಿಕೊಡುತ್ತೇನೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವು ದಿನ ವೇಟ್ ಮಾಡುತ್ತಿದ್ದೀರಾ 12ನೇ ಕಂತಿನ ಹಣಕ್ಕೆ ಆಗಿರ್ಬೋದು ಮತ್ತು 13ನೇ ಕಂತಿನ ಹಣಕ್ಕೆ ಆಗಿರ್ಬೋದು. ಇದಕ್ಕೆ ಸಾಕಷ್ಟು ಜನ ವೇಟ್ ಮಾಡುತ್ತಿದ್ದೀರಾ. ಇಲ್ಲಿ ನೀವು ಗುಡ್ ನ್ಯೂಸ್ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನೀವು ಬ್ಯಾಡ್ ನ್ಯೂಸ್ ತಿಳಿದುಕೊಳ್ಳಿ. ಬ್ಯಾಡ್ ನ್ಯೂಸ್ ಏನೆಂದರೆ, ಇಲ್ಲಿ CM ಸಿದ್ದರಾಮಯ್ಯನವರಿಂದ ಇಲ್ಲಿ ಒಂದು ಕೇಸ್ ಆಗಿದೆ. ಅದನ್ನು ನೀವು ಎಲ್ಲರೂ ಕೂಡ ನ್ಯೂಸ್ ಚಾನೆಲ್ನಲ್ಲಿ ನೋಡಿರುತ್ತೀರಾ. ಇವಾಗ CM ಸಿದ್ದರಾಮಯ್ಯನವರು ಏನು ಪಡೆದುಕೊಂಡಿದ್ದಾರೆ CM ಆಗಿ, ಈ ಒಂದು ಅಧಿಕಾರಕ್ಕೆ ಒಂದು ರಿಸೈನ್ ಮಾಡಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಮಾಡುತ್ತಿದ್ದಾರೆ. ಇವಾಗ CM ಸಿದ್ದರಾಮಯ್ಯನವರು ಇವಾಗ ಅಧಿಕಾರದಿಂದ ಕೆಳಗೆ ಇಳಿದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳು ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಸರ್ಕಾರ ಏನಾದರೂ ಕೆಲವು ಬದಲಾವಣೆ ಆಗಿಬಿಟ್ಟರೆ ಅಕಸ್ಮಾತಾಗಿ ನಿಮ್ಮ ಗ್ಯಾರಂಟಿ ಯೋಜನೆ ಏನೇನು ಪಡೆದುಕೊಳ್ತಾ ಇದ್ದೀರಲ್ಲ ಅದು ಸ್ಟಾಪ್ ಕೂಡ ಆದರೂ ಆಗಬಹುದು. ಈಗ ಸದ್ಯಕ್ಕೆ ಏನು ಬೇಕಾದರೂ ಕೂಡ ಆಗಬಹುದು. ಯಾಕೆಂದರೆ ಇವಾಗ ಹೈಕೋರ್ಟಲ್ಲಿ ಏನೇನು ಕೇಸ್ ಇತ್ತು ಅಲ್ಲಿ ಅದು ಎಲ್ಲ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಬರುತ್ತಿದೆ. ಯಾವುದೇ ತರಹದ ಪರವಾಗಿ ಬರುತ್ತಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕೆಲವು ಚೇಂಜಸ್ ಬಂದರೂ ಕೂಡ ಏನೂ ಆಶ್ಚರ್ಯ ಇಲ್ಲ. ಒಂದು ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ತರಹದ ಇವಾಗ ಗ್ಯಾರಂಟಿ ಯೋಜನೆ ಇಲ್ಲದೆ ಇರುವ ರೀತಿ ಆಗಿದೆ. ಯಾಕೆಂದರೆ ಸರ್ಕಾರ ಉಳಿದ್ರೇನೆ ನಿಮಗೆ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತೆ, ಸರಿನಾ? ಇವಾಗ ಗುಡ್ ನ್ಯೂಸ್ ಬಗ್ಗೆ ಬರೋಣ. ಯಾಕೆಂದರೆ ಇದು ಎಲ್ಲನೂ ಕೂಡ ಫೈನಲ್ ಆಗಿಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ, 1 ವಾರ ಅಥವಾ 2 ವಾರದಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತದೆ ಏನಾಗುತ್ತದೆ ಸರ್ಕಾರದ ಕತೆ. ಇವಾಗ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಯಾರ್ಯಾರು ಪಡೆದುಕೊಳ್ತಾ ಇದ್ರಿ ಮತ್ತೆ ಯಾರ್ಯಾರು ಇವಾಗ 12ನೇ ಕಂತಿನ ಆಗಿರ್ಬೋದು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡುತ್ತಿದ್ರಿ, ಈ ತಿಂಗಳು ಕೂಡ ಬಂದಿಲ್ಲ ಅಂದ್ರೆ ನಿಮಗೆ 14ನೇ ಕಂತಿನವರೆಗೂ ಕೂಡ ಬರಬೇಕಾಗುತ್ತೆ. ಹಾಗಾದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ರೂಪಾಯಿ ಹಾಕುತ್ತಾರೆ ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇತ್ತು. ಇದರ ಬಗ್ಗೆ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಮೀಡಿಯಾಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಏನು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳು ನಾವು ಯಾವುದೇ ತರಹದ 2,000 ರೂಪಾಯಿ ಹಾಕುತ್ತಿಲ್ಲ. ಎಷ್ಟು ಕಷ್ಟ ಆದರೂ ಕೂಡ ನಾವು 4,000 ರೂಪಾಯಿ ಅಷ್ಟು ಹಣನ ಮಹಿಳೆಯರ ಖಾತೆಗೆ ಜಮಾ ಮಾಡೇ ಮಾಡುತ್ತೀವಿ. ಮತ್ತೆ ಆ ಒಂದು ಹಣ ಶೀಘ್ರವೇ ಬಿಡುಗಡೆ ಆಗುತ್ತೆ. ಇನ್ನು ಕೆಲವು ದಿನಗಳಲ್ಲೇ ಇವಾಗ ಏನು ಹಬ್ಬಗಳು ಬರುತ್ತಿವೆ ಅಲ್ಲ, ಆ ಒಂದು ಹಬ್ಬಗಳಿಗಿಂತ ಮುಂಚೆನೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ. 4,000 ರೂಪಾಯಿ ಬರುವುದು ಗ್ಯಾರಂಟಿ. ಇವಾಗ 4,000 ರೂಪಾಯಿ ಬಂದಿಲ್ಲ ಅಂದರೆ ಅವರಿಗೆ 6,000 ಕೂಡ ಬರುತ್ತೆ ಮುಂದಿನ ತಿಂಗಳು ಅಂತ ಲೇಟೆಸ್ಟ್ ಆಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಬಗ್ಗೆ ಈ ರೀತಿಯಾದಂಥ ಅಪ್ಡೇಟ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.